ಪಾಪ ಅಂತ ಮನೇಲಿರೋದಕ್ಕೆ ಜಾಗ ಕೊಟ್ರೆ ನೀನು ಹೀಗೆಲ್ಲ ಮಾಡ್ತೀಯ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ತ್ರಿವಿಕ್ರಮ್ ಹೀಗೆಲ್ಲ ಹೇಳಿದಿದ್ರೆ ನನಗೆ ಗೊತ್ತಾಗ್ತಿತ್ತು. ಅವ್ರು ನನಗೆ ಹೇಳ್ದೆ ಈ ಥರ ಎಲ್ಲ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಮೇಡಮ್, ಡಾಕ್ಟ್ರು ಪೇಷಂಟ್ನ ಕೇಳಿ ಔಷಧಿ ಕೊಡ್ತಾರ ಇಲ್ಲ ತಾನೆ? ಇದು ಅದೇ ತರ. ನಿಮ್ಮನ್ನ ಕೇಳಿದ್ರೆ ಒಪ್ತಾ ಇರಲಿಲ್ಲ, ಅದಕ್ಕೆ ಹಂಗಿಂದಂಗೆ ನಾನೇ ಎತ್ತಾಕೊಂಡ್ಬಿಟ್ಟೆ. ಸುಳ್ಳು. ನೀನೇ ನನ್ನ ಇಲ್ಲಿ ಕರ್ಕೊಂಡು ಬಂದು ಈಗ ತ್ರಿವಿಕ್ರಮ್ ಮೇಲೆ ಆರೋಪ ಮಾಡ್ತಿದ್ಯಾ? ಮೇಡಮ್, ಚಿಕ್ಕ ಯಜಮಾನ್ರಿಗೆ ಸುಳ್ಳು ಹೇಳಿ ನಾನು ಯಾವ ಕೆಲಸನೂ ಮಾಡಲ್ಲ ಅಂತ ನಿಮಗೆ ಗೊತ್ತು. ನಿಮ್ಗೆ ಅಷ್ಟರ ಮೇಲೆ ಡೌಟ್ ಇದ್ರೆ ಫೋನ್ ಮಾಡೇ ಬಿಡ್ತೀನಿ. ಅಯ್ಯೋ, ನೆಟ್ವರ್ಕ್ ಇಲ್ವೇ? ಹೀಗೆ ಹೇಳ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಇದೆಲ್ಲ ನಿನ್ನ ಪ್ಲಾನ್ ಅಲ್ವಾ? ಇಲ್ಲ ಮೇಡಮ್, ನನ್ನ ನಾಳೆ ಚಿಕ್ಕ ಯಜಮಾನ್ರೆ ಹೇಳಿದ್ದು. ನಿಜನ ಸುಳ್ಳು ಆಮೇಲೆ ನಿರ್ಧಾರ ಮಾಡ್ತೀನಿ. ಹೇಗೆ ಕರ್ಕೊಂಡು ಬಂದೆ ನನ್ನ? ಕಾರಲ್ಲಿ ಬಂದರದಿಂದ ಹಾರು ಹೊರಟಿರೋ ಹಾಕಿ ಪ್ಯಾರಾಚೂಟ್ ಕೇಳ್ದಂಗಾಯ್ತು. ಏನೇನೋ ಗೊಣಗಬೇಡ, ನಾನು ಕೇಳಿದಕ್ಕೆ ಮಾತ್ರ ಉತ್ತರ ಕೊಡು. ಕಾರಲ್ಲಿ? ಕಾರ್ ಇಲ್ಲಿ ತಂಗ ಬರಲಿಲ್ಲ, ದೂರದಲ್ಲೇ ಬಿಟ್ಟು ಬಂದಿದ್ದೀನಿ. ಅಷ್ಟಕ್ಕೂ ಈಗ ಯಾಕದು? ಒಂದು ಕ್ಷಣನೂ ನಾನು ಇಲ್ಲಿರೋದಿಲ್ಲ. ನಾನು ಇಲ್ಲಿಂದ ಹೋಗಬೇಕು. ಮೇಡಮ್, ಹೋಗೋದಾ? ಬೇಡ ಮೇಡಮ್, ಒಂದು 4 ದಿವಸ ಇದ್ದೋಗೋಣ. ನೀನು ಏನಾದರೂ ಮಾಡ್ಕೊ, ನಾನು ಹೋಗ್ತೀನಿ. ಅಯ್ಯೋ ಮೇಡಮ್, ಮೇಡಮ್ ಮೇಡಮ್ ನಿಂತ್ಕೊಳ್ಳಿ ಮೇಡಮ್. ಅಳಿಮಯ್ಯ, 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 ದೊಡ್ಡ ಅನಾಹುತ ಆಗೋಗಿದೆ ಕಣೋ. ಅವ್ನು ನಿನ್ನ ಫ್ರೆಂಡ್ ಇದಾನಲ್ಲ, ಅವ್ನು ನಿನ್ನ ಮೋಸ ಮಾಡಿ ಹೋಗಿದ್ದಾನೆ. ಏನ್ ಮಾವ ಬೆಳಗ್ಗೆ ಬ್ಯಾಂಡ್ ಬಜಾಯಿಸ್ತಾ ಇದ್ದೀರಾ? ಹ್ಞೂನಪ್ಪ, ಅಲ್ಲಿ ನಿನ್ನ ಫ್ರೆಂಡ್ ಬ್ಯಾಂಡ್ ಬಜಾಯಿಸ್ತಾ ಇದ್ರೆ ನಾನು ಇಲ್ಲಿ ಬಾಯ್ ಬಡ್ಕೋತಾ ಇದ್ದೀನಿ ಅಷ್ಟೇ. ಏನಿವಾಗ ನೀವು ತ್ರಿಶೂಲ್ ಬಗ್ಗೆ ಕಂಪ್ಲೇಂಟ್ ಮಾಡ್ತೀರಾ, ನಾನು ಅದನ್ನ ಕೇಳಿಸ್ಕೋಬೇಕು. ಸರಿ, ಹಾಗಿದ್ರೆ ಲೇ ದಡ್ಡ, ನಾನು ಶಿವಾನಿ ಮನೆ ಎದುರಿಗೆ ಹೋಗಿದ್ದೆ. ಆ ಮನೇಲಿ ಶಿವಾನಿ ಇಲ್ಲ. ಅಷ್ಟೇ ಅಲ್ಲಪ್ಪ, ನಿನ್ನ ಫ್ರೆಂಡು ಅಲ್ಲಿಲ್ಲ. ಅವಳನ್ನ ಕರ್ಕೊಂಡೆಲ್ಲ ಓಡ್ ಹೋಗಿದ್ದಾನೆ. ನೀನು ಹೇಳಿದ್ದೊಂದು, ಅವನು ಮಾಡ್ತಾ ಇರೋದೊಂದು ಅಲ್ವೋ? ಯಾರ ಹಣೆ ಬರ ಏನು ಅಂತ ನೋಡಿ ಕೆಲಸ ಕೊಡ್ಬೇಕು ತಾನೆ? ಏನಿವಾಗ ಶಿವಾನಿ ಮನೇಲಿ ಇಲ್ದೇ ಇರೋದು ನಿಮ್ಮ ಪ್ರಾಬ್ಲಮ್ ಅಲ್ವಾ? ಇದೇನೋ ಇಷ್ಟೊಂದು ಸುಲಭವಾಗಿ ಹೇಳ್ತಿದ್ದೀಯ ಅಳಿಮಯ್ಯ. ನಾನು ಹಾರ್ಟ್ ಆಗಿ ಬರ್ನ್ ಆಗುವಂತ ವಿಷಯ ಹೇಳ್ತಾ ಇದ್ರೆ ನೀನು ಕೂಲಾಗಿ ಐಸ್ ತರ ಮಾತಾಡ್ತಿದ್ಯಲ್ಲೋ. ಇದೊಂಥರ ಕೂಲಾಗಿ ತಗೊಳ್ಳೋ ವಿಷಯನೇ. ಅಂದ್ರೆ ನೀನು ಮದುವೆ ಆಗ್ಬೇಕಾಗಿರೋ ಹುಡುಗಿ ಶಿವಾನಿನ ಅವನು ಎಲ್ಲಿ ಬೇಕಾ ಕರ್ಕೊಂಡು ಹೋಗ್ಬೋದಾ? ಎಸ್, ಅಫ್ಕೋರ್ಸ್. ಆಕ್ಚುಲಿ ಅವರಿಬ್ರನ್ನ ಹೊರಗಡೆ ಹೋಗೋದಕ್ಕೆ ಹೇಳಿದ್ದೆ ನಾನು ಜಸ್ಟ್ ಇವಾಗ ತ್ರಿಶೂಲ್ ಕಾಲ್ ಮಾಡೋಣ ಅನ್ಕೊಂಡಿದ್ದೆ. ಅಷ್ಟರಲ್ಲಿ ನೀವೇ ಬಂದು ವಿಷಯ ತಿಳಿಸಿದ್ರಲ್ಲ, ಥ್ಯಾಂಕ್ ಯು ಸೋ ಮಚ್. ನಾನು ತುಂಬಾ ಖುಷಿ ಆಯ್ತು. ಅಲ್ಲ ಅಳಿಮಯ್ಯ, ಶಿವಾನಿ ಅವ್ರ ಮೂಡ್ ಸರಿಗಿಲ್ಲ ಮಾವ, ಅದಕ್ಕೆ ತ್ರಿಶೂಲ್ ಅದನ್ನ ಸರಿ ಮಾಡೋದಕ್ಕೆ ಏನೇನೋ ಟ್ರೈ ಮಾಡ್ತಾ ಇದ್ದಾನೆ ಪಾಪ. ಈ ವಿಷಯದಲ್ಲಿ ಅವನಿಗೆ ಪ್ರಾಬ್ಲಮ್ ಕೊಡಬೇಡಿ, ನನಗೆ ಇಷ್ಟ ಆಗೋದಿಲ್ಲ. ಈಗ ಅದು ಅಚ್ಚ ಕನ್ನಡದಲ್ಲಿ ಹೇಳಿದೆ, ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ತ್ರಿಶೂಲ್, ಅಂತೂ ನಾನು ಹೇಳಿದ್ ಮಾಡ್ತಾ ಇದೆಯಲ್ಲ, ಗುಡ್, ವೆರಿ ಗುಡ್. ನೀವು ಇಲ್ಲಿಂದ ಹೋಗೋದಕ್ಕೆ ಆಗೋದಿಲ್ಲ. ನಾನು ಚಿಕ್ಕ ಯಜಮಾನ್ರಿಗೆ ಮಾತು ಕೊಟ್ಟಿದ್ದೀನಿ. ನಿನಗೆ ಮಾತು ಕೊಡೋದಕ್ಕೆ ನಾನು ಹೇಳಿಲ್ಲ. ನಿಮ್ಮನ್ನ ಕೇಳಕ್ಕೆ ನೀವು ಮೂಡಲ್ಲಿರಲಿಲ್ಲ ಮೇಡಮ್. ನಿಮ್ಮನ್ನ ಕೇಳಿದ್ರು ನೀವು ಒಪ್ತಾ ಇರಲಿಲ್ಲ. ನೋಡು, ನನಗೆ ಯಾರ ಕಾಳಜಿನೂ ಬೇಕಾಗಿಲ್ಲ. ನನ್ನ ಪಾಡಿಗೆ ನನ್ನ ಸುಮ್ಮನೆ ಬಿಟ್ಬಿಡಿ. ಮೇಡಮ್, ಹಂಗೆಲ್ಲ ಬಿಡೋಕೆ ಆಗೋದಿಲ್ಲ. ನನಗೆ ನಿಮ್ಮ ಖುಷಿ ಮುಖ್ಯ. ಮೇಡಮ್ ಪ್ಲೀಸ್ ಹೋಗ್ಬಿಡಿ ಮೇಡಮ್, ಪ್ಲೀಸ್ ಮೇಡಮ್. ಮೇಡಮ್ ನಿಂತ್ಕೊಳ್ಳಿ ಮೇಡಮ್. ಇವಳೇನು ನನ್ನ ಮಾತೇ ಕೇಳ್ತಾ ಇಲ್ಲ. ಇವಳು ವಾಪಸ್ ಹೋದ್ರೆ ಚಿಕ್ಕ ಯಜಮಾನ ನನ್ನ ಮೇಲೆ ಕೋಪ ಮಾಡ್ಕೋತಾರೆ. ಏನು ಮಾಡಲಿ? ಮೇಡಮ್ ನಿಂತ್ಕೊಳ್ಳಿ ಮೇಡಮ್, ಹೋಗ್ಬೇಡಿ. ನೀವು ಯಾಕೆ ಹೋಗ್ತಾ ಇದ್ದೀರಾ ಅಂತ ಗೊತ್ತಾಯ್ತು. ನೀವಿಲ್ಲ ನನ್ನ ಜೊತೆಗೆ ಇದ್ರೆ ನನ್ನ ಮೇಲೆ ಲವ್ ಆಗ್ಬಿಡತ್ತೆ ಅಂತ ನಿಮಗೆ ಭಯ ಅಲ್ವಾ? ಆಯ್ತು ಹೋಗಿ ಮೇಡಮ್, ಪರವಾಗಿಲ್ಲ. ಒಟ್ಟಿನಲ್ಲಿ ನಿಮ್ಮ ಮನಸ್ಸಲ್ಲಿ ನನ್ನ ಮೇಲೆ ಪ್ರೀತಿ ಹುಟ್ಟಿದ್ಯಲ್ಲ, ನನಗಷ್ಟು ಸಾಕು. ಯಾಕೆ ಮೇಡಮ್ ನಿಂತ್ಕೊಂಡ್ಬಿಟ್ರಿ? ಇಲ್ಲ ಇದ್ರೆ ನನ್ನ ಮೇಲೆ ಲವ್ ಆಗ್ಬಿಡತ್ತೆ ಅಂತ ನಿಮಗೆ ಭಯ ತಾನೆ? ಹೋಗಿ ಹೋಗಿ. ತ್ರಿಶೂಲ್, ಸುಮ್ಮನೆ ಏನೇನೋ ಮಾತಾಡಬೇಡ. ನನಗೆ ಯಾವ ಭಯನೂ ಇಲ್ಲ. ನನಗೆ ನಿನ್ನ ಮೇಲೆ ಪ್ರೀತಿನೂ ಹುಟ್ಟೋದಿಲ್ಲ. ಮತ್ತೆ ಯಾಕೆ ಇಲ್ಲಿಂದ ಹೋಗ್ತಾ ಇದ್ದೀರಾ? ನಾನು ಇಲ್ಲಿಂದ ಹೋಗ್ತಾ ಇರೋದು ನಿನ್ನ ಜೊತೆ ಇರೋದಕ್ಕೆ ಇಷ್ಟ ಇಲ್ಲ ಅಂತ. ಅದನ್ನು ನಿನಗೆ ಬೇಕಾದಾಗೆ ಅರ್ಥ ಮಾಡ್ಕೋಬೇಡ. ಇಷ್ಟ ಇಲ್ಲ ಅನ್ನೋದೇ ಭಯ ಮೇಡಮ್. ಮೇಡಮ್, ಇವಾಗ ನಾನು ನಿಮಗೆ ಇಷ್ಟ ಇಲ್ಲ ಅಂತ ಅನ್ಕೊಳ್ಳೋಣ. ನೀವು ಇಲ್ಲೇ ನನ್ನ ಜೊತೆಗಿದ್ದು ನನ್ನ ಮೇಲೆ ಲವ್ ಆಗಲ್ಲ ಅಂತ ಪ್ರೂವ್ ಮಾಡ್ಬೋದಲ್ಲ? ಆಗಲ್ಲ. ಅಂದರೆ ನಿಮ್ಮ ಮನಸ್ಸಿನ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇಲ್ಲ ಅಂತ ಆಯಿತು. ನೀವು ನನ್ನ ಜೊತೆಗೆ ಇದ್ದರೆ ನಿಮ್ಮನ್ನು ಯಾವ ಬೇಕಾದ್ರೂ ಲವಲ್ಲಿ ಬೀಳಿಸ್ತೀನಿ, ನಿಮ್ಮ ಮನಸ್ಸು ಬದಲಾಯಿಸ್ಬಿಡ್ತೀನಿ ಅಂತ ನಿಮಗೆ ಟೆನ್ಷನ್ನು. ಇಲ್ಲ, ನನ್ನ ಮನಸ್ಸು ಯಾವುದೇ ಕಾರಣಕ್ಕೂ ಬದಲಾಗೋದಿಲ್ಲ. ನನಗೆ ಕಾನ್ಫಿಡೆನ್ಸ್ ಇದೆ.
ಕಾನ್ಫಿಡೆನ್ಸ್ ಇದ್ದಿದ್ರೆ ನೀವು ನನ್ನ ಜೊತೆಗೆ ಇರ್ತಾ ಇದ್ರಿ, ಈ ಥರ ಓಡೋಗೋ ಪ್ರಯತ್ನ ಮಾಡ್ತಾ ಇರಲಿಲ್ಲ. ಮೇಡಮ್, ನಿಮಗೆ ನನ್ನ ಕಂಡ್ರೆ ಇಷ್ಟ ಅಲ್ವಾ? ನನ್ನ ಮೇಲೆ ಲವ್ ಆಗ್ತಾ ಇದೆ ಅಲ್ವಾ? ಇಲ್ಲ ಇಲ್ಲ ಇಲ್ಲ, ನನ್ನ ಮನಸ್ಸು ಗಟ್ಟಿಯಾಗಿದೆ. ಮೇಡಮ್, ಅಷ್ಟು ಸ್ಟ್ರಾಂಗ್ ಆಗಿದ್ದ ವರ್ಲ್ಡ್ ಟ್ರೇಡಿಂಗ್ ಸೆಂಟರ್ನೇ ಬೀಳ್ಸಿದ್ರಂತೆ. ಇನ್ನು ನಿಮ್ಮ ಮನ್ಸು ಯಾವ ಲೆಕ್ಕ ಮೇಡಮ್? ನೋಡ್ತಾ ರೀ, ನಿಮ್ಮನ್ನ ಲವ್ ಅಲ್ಲಿ ಬೀಳಿಸ್ತೀನಿ. ನಿನಗದು ಸಿಗಲ್ಲ ಅಂತ ಗೊತ್ತಿದ್ದು ಸಿಗುತ್ತೆ ಅಂತ ವಾದ ಮಾಡ್ತಿದ್ಯಲ್ಲ, ಅದು ನಿನ್ನ ಭ್ರಮೆ. ನಾನು ಯಾವುದೇ ಕಾರಣಕ್ಕೂ ನಿನ್ನನ್ನು ಇಷ್ಟಪಡೋದಿಲ್ಲ. ಹಾಗಾದ್ರೆ ನನಗೆ ನಿಮಗೆ ಒಂದು ಚಾಲೆಂಜ್. ಏನು? ನನ್ನ ಜೊತೆ 4 ದಿನ ಇದ್ ನೋಡಿ ಮೇಡಮ್, ಆವಾಗಲೂ ನಿಮಗೆ ನನ್ನ ಮೇಲೆ ಲವ್ ಆಗಲಿಲ್ಲ ಅಂದರೆ ನಿಮ್ಮ ಮನಸ್ಸು ಸ್ಟ್ರಾಂಗ್ ಆಗಿದೆ ಅಂತ ನಾನೇ ಒಪ್ಕೋತೀನಿ. ನಿಜವಾಗ್ಲೂ ನಿಮಗೆ ಲವ್ ಆಗಲ್ಲ ಅಂತ ಗ್ಯಾರಂಟಿ ಇದ್ರೆ ನನ್ನ ಜೊತೆ ಬರ್ತೀರಾ? ಲವ್ ಆಗತ್ತೆ ಅನ್ನೋ ಭಯ ಇದ್ರೆ ಇಲ್ಲಿಂದ ಹೊರಟೋಗ್ತೀರಾ? ಬಾಲು ಪಿಚ್ಚು ಎರಡೂ ಇಲ್ಲೇ ಇದೆ. ಲವ್ ಆಗಲ್ಲ ಅನ್ನೋ ಸಿಕ್ಸರ್ ಹೊಡೆದು ನನ್ನ ಜೊತೆ ಬರ್ತಿರೋ, ಅಥವಾ ಲವ್ ಆಗತ್ತೆ ಅಂತ ಭಯ ಪಟ್ಟು ಡಕ್ಔಟ್ ಆಗಿ ಇಲ್ಲಿಂದ ಹೊರಟೋಗ್ತಿರೋ, ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಏನು ಪ್ರಾಬ್ಲಮ್ ಇಲ್ವಲ್ಲ? ಎಲ್ಲ ನಾರ್ಮಲ್ ಆಗಿದೆ, ಬ್ಲಡ್ ಶುಗರ್ ನಾರ್ಮಲ್ ಆಗಿದೆ, ಎವ್ರಿಥಿಂಗ್ ಈಸ್ ಓಕೆ. ಮತ್ತೆ ಹೇಗಾಯ್ತಿದು? ಮುಚ್ಚೆ ಬೆಳೆದಕ್ಕೆ ಹೇಗೆ ಸಾಧ್ಯ? ಹೆರಿಡಿಟಿ ಪ್ರಾಬ್ಲಮ್ಮಾ? ನನಗೆ ಗೊತ್ತಿರೋ ಹಾಗೆ ಅವ್ರ ಮನೇಲಿ ಯಾರಿಗೂ ಆ ರೀತಿ ಇಲ್ಲ. ಏನು ಮಾಡೋದು? ಯಾವುದಕ್ಕೂ ಒಂದ್ಸಲ ದಿಗ್ವಿಜಯ್ ಬ್ಲಡ್ ರಿಪೋರ್ಟು ಮತ್ತು ದಮಯಂತಿ ಅವ್ರ ಬ್ಲಡ್ ರಿಪೋರ್ಟ್ ಒಂದ್ಸಲ ನೋಡ್ಬಿಡೋಣ. ಹಳೇದೊಂದಿದೆ ನನ್ನ ಹತ್ರ. ಇದೇನಿದು? ಬಾಂಬೆ ಬ್ಲಡ್ ಗ್ರೂಪು, ತ್ರಿವಿಕ್ರಮ್ ಬ್ಲಡ್ ಗ್ರೂಪು ಇದೇನಾ? ಇದೇನಿದು? ದಿಗ್ವಿಜಯ ದಮಯಂತಿ ಅವ್ರಿಗೆ ಬ್ಲಡ್ ಗ್ರೂಪ್ ಮ್ಯಾಚ್ ಆಗ್ತಾನೆ ಇಲ್ವಲ್ಲ? ಅಂದ್ರೆ ತ್ರಿವಿಕ್ರಮು ದಿಗ್ವಿಜಯ ಮಗ ಅಲ್ವಾ? ತ್ರಿವಿಕ್ರಮ್ ಬ್ಲಡ್ ಗ್ರೂಪು ರಿಲೇಟಿವ್ ಬ್ಲಡ್ ಗ್ರೂಪ್ ಯಾರಿಗೂ ಮ್ಯಾಚ್ ಆಗ್ತಿಲ್ಲ. ಅವನವ್ರ ಮನೆಗೆ ಸೇರಿದವನಲ್ವಾ? ಹಾಗಾದರೆ ದಿಗ್ವಿಜಯ ಮಗ ಯಾರು? ಇಲ್ಲ, ಇದು ಹೇಗೆ ಸಾಧ್ಯ? ಅವನ ಬ್ಲಡ್ಡು ಅವ್ರ ಮನೆಯಲ್ಲಿರೋರು ಯಾರಿಗಾದ್ರೂ ಒಬ್ರಿಗೆ ಮ್ಯಾಚ್ ಆಗಲೇಬೇಕಲ್ಲ. ಇದ್ಯಾರ್ದಿದು? ನಂದೀಶಂದು. ಮೊನ್ನೆಲ್ಲ ಕೆಮ್ಮು ಅಂತ ಹೇಳ್ತಿದ್ದ, ಬ್ಲಡ್ ಚೆಕಪ್ ಮಾಡಿಸಪ್ಪ ಅಂತ ಹೇಳಿದ್ದೆ. ತ್ರಿವಿಕ್ರಮ್ ಬ್ಲಡ್ ಗ್ರೂಪು ನಂದೀಶನ್ ಬ್ಲಡ್ ಗ್ರೂಪು ಮ್ಯಾಚ್ ಆಗ್ತಿದೆ. ಇದು ಹೇಗೆ? ತ್ರಿವಿಕ್ರಮ್ ನಂದೀಶನ್ ಮಗನ? ಹಾಗಾದ್ರೆ ತ್ರಿಶೂಲ್? ಇಲ್ಲ, ಇದರಲ್ಲಿ ಏನೋ ರಹಸ್ಯ ಇದೆ. ಇದನ್ನು ನಾನು ತಿಳ್ಕೊಳ್ಳೇಬೇಕು. ಎಸ್, ತಿಳ್ಕೋಬೇಕು. ನಾನಲ್ಲಿ ಫಿಲಮ್ ರೇಂಜ್ಗೆಲ್ಲ ಡೈಲಾಗ್ ಹೊಡೆದು ಬಂದೆ, ಶಿವಾನಿ ಬರಲೇ ಇಲ್ವಲ್ಲ. ಅಪ್ಪ ಹನುಮಂತ, ನಾನು ಅಷ್ಟು ಸ್ಟ್ರಾಂಗ್ ಆಗಿ ಬಿಡ್ಕೊಂಡ್ರು ನನ್ನ ಮೇಲೆ ಕರುಣೆನೇ ಇಲ್ವಾ? ನನ್ನ ಲವ್ಗೆ ನೀನು ಸಪೋರ್ಟ್ ಮಾಡೋದಿಲ್ವಾ?
ನನಗೆ ಗೊತ್ತಿತ್ತು ನೀವು ಬಂದೇ ಬರ್ತೀರಾ ಅಂತ. ಹೆಂಗ್ ಮೇಡಮ್ ಮೈಂಡ್ ಚೇಂಜ್ ಆಗೋಯ್ತಲ್ಲ ನಿಮ್ದು? ನಾನು ಬಂದಿದ್ದು ನನ್ನ ಮನ್ಸು ಬದಲಾಗಿ ಅಲ್ಲ, ಇನ್ಮೇಲೆ ನನಗೆ ಪ್ರೀತಿ ಆಗಲ್ಲ ಅಂತ ಸಾಬೀತು ಮಾಡೋದಕ್ಕೆ. ಓ ಹಂಗಂದ್ರೆ ಚಾಲೆಂಜ್ ಒಪ್ಕೊಂಡಿದ್ದೀರಾ ಅಂತ ಆಯ್ತು. ಬಂದ ಮೇಲೆ ಅಷ್ಟು ಗೊತ್ತಾಗಲ್ವಾ? ಯಾಕೆ ನಗ್ತಿದ್ಯಾ? ಒಪ್ಕೊಂಬಿಟ್ರಾ? ಅರ್ಧ ಬಿದ್ದೋದ್ರಿ. ನಕ್ಕಿದ್ ಸಾಕು. ನಾನು ಚಾಲೆಂಜ್ಗೆ ಒಪ್ಕೊಂಡು ಇಲ್ಲಿಗೆ ಬಂದಿದ್ದೀನಿ ಅಂದರೆ ನನ್ನ ನಿರ್ಧಾರ ಬದಲಾಗಲ್ಲ ಅನ್ನೋದು ಇನ್ನೂ ಗಟ್ಟಿ ಆಗಿದೆ ಅಂತ ಅರ್ಥ. ಏನ್ ಮೇಡಮ್ ನೀವು ಊರಿಗೆ ಬಂದವರು ನೀರಿಗೆ ಬರೋದಿಲ್ವಾ? ಇವಾಗ ಜೊತೆಲಿರಕ್ ಜೈ ಅಂದವರು ನಾಳೆ ನನ್ನ ಕೈ ಹಿಡಿದಕ್ಕೆ ಜೈ ಏನಲ್ವಾ? ನಿನಗೆ ನಾನು ಅಷ್ಟೆಲ್ಲ ಬೈದ್ರು ನಿನಗೇನು ಅನ್ಸೋದೇ ಇಲ್ವಾ? ಮೇಡಮ್ ಬೈಯೋದು ಇಂಪಾರ್ಟೆಂಟ್ ಅಲ್ಲ, ಯಾರು ಬೈದ್ರು ಅನ್ನೋದು ಇಂಪಾರ್ಟೆಂಟು. ಪ್ರೀತಿನಲ್ಲಿ ಏನೋ 4 ಮಾತು ಹೇಳಿರ್ತೀರ, ಅದನ್ನೆಲ್ಲ ಮನ್ಸ್ಕಾಕೊಳಕ್ಕಾಗತ್ತಾ? ಮುಂದೆ ಸಂಸಾರ ಮಾಡೋರು ಇಂಥದ್ದೆಲ್ಲ ಅಡ್ಜಸ್ಟ್ ಮಾಡ್ಕೋಬೇಕಪ್ಪ. ಮತ್ತೆ ಅದೇ ಮಾತಾಡ್ತೀಯಲ್ಲ, ನಿನಗೆ ಬುದ್ಧಿನೇ ಇಲ್ವಾ? ಬುದ್ಧಿ ಇದೆ ಆದರೆ ಲವರ್ ಇಲ್ಲ. ಅದು ಯಾವತ್ತಿಗೂ ಇರೋದಿಲ್ಲ ಬಿಡು. ಮೇಡಮ್ ಡ್ರೈವಿಂಗ್ ಕಲಿತಾ ಇರೋವಾಗಲೇ ಲೈಸೆನ್ಸ್ ಸಿಗೋದಿಲ್ಲ ಅಂತ ಡಿಸೈಡ್ ಮಾಡ್ಕೊಂಡ್ಬಿಡ್ಬೇಡಿ. ಪೂರ್ತಿಯಾಗಿ ಕಲಿಯೋ ತನಕ ಕಾಯಿರಿ. ನಿಮ್ಮ ಪ್ರೀತಿ ಅನ್ನೋ ಲೈಸೆನ್ಸು ದೇವರು ನನ್ನ ಹೆಸರಲ್ಲಿ ಬರೆದಾಗಿದೆ, ಸಿಗೋದು ಸ್ವಲ್ಪ ತಡ ಆಗ್ತಿದೆ ಅಷ್ಟೇ. ಮೇಡಮ್ ಚಿಕ್ಕ ಯಜಮಾನ್ರೆ ನಿಮ್ಮನ್ನ ನನ್ನ ಜೊತೆ ಕಳಿಸಿದ್ದಾರೆ ಅಂದರೆ ಆ ದೇವರೇ ನನ್ನನ್ನು ನಿಮ್ಮನ್ನ ಒಂದ್ ಮಾಡ್ತಾ ಇದ್ದಾನೆ ಅನ್ಸತ್ತೆ. ಚಿಕ್ಕ ಯಜಮಾನ್ರಿಗೆ ನೀವು ಬೇಡ ಅಂತ ಅನ್ಸೋ ಹಾಗೆ ಅವನೇನೋ ಮಾಡಿರ್ಬೇಕು. ಈಗ ನಾವು ಬ್ಯಾಂಕಲ್ಲಿ ಪಕ್ಕದವ್ರ ಹತ್ರ ಪೆನ್ ಕೇಳಿದಾಗ ಅವ್ರ ಪೆನ್ ಜೊತೆ ಪೆನ್ ಕ್ಯಾಪು ಕೊಟ್ರೆ ಅವ್ರಿಗೆ ಆ ಪೆನ್ ಬೇಡ ಅನ್ನೋ ಮನೋಭಾವ ಅಲ್ಲ, ನಾವು ಅವ್ರಿಗೆ ವಾಪಸ್ ಪೆನ್ ಕೊಡ್ತೀವಿ ಅನ್ನೋ ನಂಬಿಕೆ ಅಷ್ಟೆ. ಆ ನಂಬಿಕೆ ನಾವು ಉಳಿಸ್ಕೋತೀವಿ ಮೇಡಮ್. ನನಗೆ ನಿಮ್ಮ ಮೇಲೆ ಡೌಟು, ಎಲ್ಲಿ ಹೆಚ್ಚು ಕಮ್ಮಿಯಾಗಿ ನನ್ನ ಮೇಲೆ ಲವ್ ಆಗಿಬಿಡುತ್ತೆ ಅಂತ. ಹೋಗಿ ಹೋಗಿ ನಿನ್ನ ಹತ್ರ ಮಾತಾಡ್ತಾ ಇದ್ದೀನಲ್ಲ. ಅಲ್ಲ, ನನ್ನನ್ನು ಇಲ್ಲಿ ಹೀಗೆ ಕರ್ಕೊಂಡು ಬಂದಿದ್ಯಲ್ಲ, ನನಗೆ ಹಶ್ವಾಗುತ್ತೆ, ನನಗೇನಾದ್ರು ತಿನ್ನಕ್ಕೆ ಕೊಡಬೇಕು ಅನ್ನೋ ಕಾಮನ್ ಸೆನ್ಸ್ ಅಲ್ವಾ ನಿನಗೆ? ಮೇಡಮ್ ನಿಮಗಿಲ್ಲ ಅಂತೀನಾ? ಟೆಂಟಲ್ಲಿ ವೆರೈಟಿ ತಿಂಡಿ ಇಟ್ಟಿದ್ದೀನಿ, ಬನ್ನಿ ತಿನ್ನಡ. ಕಮಾನ್. ನಿಮಿಷ ಒಳಗೆ ಕೂತೀರಿ, ಹಿಂಗೋಗಿ ಬಂದ್ಬಿಡ್ತೀನಿ ಮೇಡಮ್. ಓಕೆ ಸಾರಿ ಮೇಡಮ್. ನನಗೆ ಗೊತ್ತಿರೋ ಹಾಗೆ ತ್ರಿಶೂಲು ತ್ರಿವಿಕ್ರಮು ಒಂದೇ ದಿವಸ ಒಂದೇ ಮನೇಲಿ ಹುಟ್ಟಿದ್ರು. ಅವ್ರು ಹುಟ್ಟಿದ ದಿವಸ ನಂದೀಶ ದಿಗ್ವಿಜಯ್ ಮನೇಲಿ ಇರಲಿಲ್ಲ. ಅಂದರೆ ಆವತ್ತು ಏನು ಬೇಕಾದ್ರೂ ಆಗಿರಬಹುದು. ತ್ರಿವಿಕ್ರಮ್ ಬ್ಲಡ್ ಗ್ರೂಪು ನಂದೀಶನ್ ಬ್ಲಡ್ ಗ್ರೂಪು ಒಂದೇ ಆಗಿದೆ. ಅಂದರೆ ತ್ರಿಶೂಲ್ ಬ್ಲಡ್ ಗ್ರೂಪ್ ಚೆಕ್ ಮಾಡಿದ್ರೆ ಸತ್ಯ ಏನು ಅಂತ ಹೊರಗಡೆ ಬರುತ್ತೆ. ಈಗ ತ್ರಿಶೂಲ್ ಬಗ್ಗೆ ತಿಳ್ಕೊಳ್ಳೋದು ಹೇಗೆ? ದಿಗ್ವಿಜಯನೇ ಕೇಳ್ಬಿಟ್ರೆ? ಹೇಳು ಸಾಂಬ, ಏನು ವಿಷಯ? ತ್ರಿವಿಕ್ರಮ್ ರಿಪೋರ್ಟ್ಸ್ ಎಲ್ಲ ಬಂತಾ? ಹಾಂ ಬಂತು ಕಣ, ಎಲ್ಲ ನಾರ್ಮಲ್ ಆಗಿದೆ, ಡೋಂಟ್ ವರಿ. ಅಬ್ಬಾ ತುಂಬ ಥ್ಯಾಂಕ್ಸ್ ಕಣ. ತ್ರಿವಿಕ್ರಮ್ ಏನಾಗಿದೆಯೋ ಅಂತ ಟೆನ್ಷನ್ ಆಗಿಬಿಟ್ಟಿತ್ತು. ಟೆನ್ಷನ್ ಮಾಡ್ಕೊಳ್ಳೋವಂಥದ್ದು ಏನಿಲ್ಲ ಕಣ. ಹೌದು, ನಂದೀಶ ಹೇಗಿದ್ದಾನೀಗ? ಅವನಿಗೇನೋ ಕೆಮ್ತಿದ್ನಲ್ಲ, ವಾಸಿಯಾಗಿದೆಯಾ ಇಲ್ವಾ? ನೀನೇ ಕೇಳಪ್ಪ, ಲೌಡ್ ಸ್ಪೀಕರ್ ಹಾಕ್ತೀನಿ. ನಂದೀಶ, ಸಾಂಬ ಏನೋ ಮಾತಾಡ್ಬೇಕಂತ ನೋಡು. ನಮಸ್ತೆ ಡಾಕ್ಟ್ರೆ. ನಂದೀಶ ಹೇಗಿದೆಯಪ್ಪ? ನಿನ್ನ ಕೆಮ್ಮು ವಾಸಿ ಆಯ್ತಾ? ಪರವಾಗಿಲ್ಲ ಡಾಕ್ಟ್ರೆ, ತಕ್ಕಮಟ್ಟಿಗೆ ವಾಸಿ ಆಗಿದೆ. 1-2 ದಿವಸ ಇರುತ್ತೆ ಬಿಡು, ಆಮೇಲೆ ವಾಸಿ ಆಗುತ್ತೆ. ಸರಿ ಡಾಕ್ಟ್ರೆ. ನಂದೀಶ, ನಿನ್ನ ಮಗ ಇಲ್ಲ, 1-2-3 ದಿವಸದಿಂದ ಕಾಣಿಸ್ತಾನೆ ಇಲ್ಲ. ಡಾಕ್ಟ್ರೆ ಅವ್ನು ಹೊರಗಡೆ ಹೋಗಿದ್ದಾನೆ. ಸಾಂಬ, ನಾನೇ ಅವನ್ನ ಶಿವಾನಿ ಮನೆಗೆ ಕಳಿಸ್ದೆ. ಒಬ್ಬಳೇ ಇದ್ಲಲ್ಲ, ಜೊತೆಯಾಗಿರ್ತಾನೆ ಅಂತ. ಒಬ್ಬ ನಂಬಿಕಸ್ತಾ ಬೇಕಲ್ಲಪ್ಪ, ತ್ರಿಶೂಲೇ ಕರೆಕ್ಟು ಅಂತ ಕಳಿಸ್ದೆ. ಯಾಕೆ ಕೇಳ್ತಿದ್ಯಾ? ಏನಿಲ್ವಾ, ಸುಮ್ಮನೆ ಕೇಳಿದೆ. ನಾನು ಯಾವಾಗಲೂ ಮನೆಗೆ ಬಂದಾಗ ಅವ್ನು ಮಾತಾಡ್ತಿದ್ನಲ್ವಾ, 2 ಸಲ ಮನೆಗೆ ಬಂದರೂ ಅವನು ಕಾಣಿಸ್ಲಿಲ್ಲ, ಅದಕ್ಕೆ ಕೇಳಿದೆ ಅಷ್ಟೇ. ಸರಿ ಸರಿ, ಥ್ಯಾಂಕ್ಸ್ ಕಣ, ಥ್ಯಾಂಕ್ ಯು ಸೋ ಮಚ್. ತ್ರಿಶೂಲು ಮನೇಲಿದ್ದರೆ ಹೇಗಾದರೂ ಮಾಡಿ ಬ್ಲಡ್ ಕಲೆಕ್ಟ್ ಮಾಡ್ಬೋದಿತ್ತು. ಅವನು ಶಿವಾನಿ ಮನೇಲಿದ್ದಾನೆ, ಅಲ್ಲಿಗೆ ಹೋಗೋದು ಹೇಗೆ, ಬ್ಲಡ್ ಕಲೆಕ್ಟ್ ಮಾಡೋದು ಹೇಗೆ? ಹೇಗಾದರೂ ಕಲೆಕ್ಟ್ ಮಾಡಿ ರಹಸ್ಯನ ತಿಳ್ಕೊಳ್ಳೇಬೇಕು ನಾನು.
ಏನು ಮಾಡಲಿ? ಇದಕ್ಕೇನಾದರೂ ಒಂದು ಸೊಲ್ಯೂಷನ್ ಹುಡುಕ್ಲೇಬೇಕು. ಹುಡುಕ್ತೀನಿ. ಮೇಡಮ್, ನನ್ಗೊಂದು ಡೌಟು. ಪುರಾಣದಲ್ಲಿ ಸಮುದ್ರ ಮಥನ ಆಯ್ತಲ್ಲ, ನಿಮ್ಮಮ್ಮ ಆ ಕಾಲದವರ? ಏಕೆ? ಯಾಕಂದ್ರೆ ಸಮುದ್ರ ಮಥನದಲ್ಲಿ ದೇವತೆಗಳ ಜೊತೆಗೆ ನಿಮ್ಮಮ್ಮನೂ ಅಮೃತ ಕುಡಿದಿರಬೇಕು. ಅದಕ್ಕೆ ನಿಮ್ಮಂತ ಅದ್ಭುತ ಸುಂದರಿಗೆ ಜನ್ಮ ಕೊಟ್ಟಿದ್ದಾರೆ. ಪೀಠಿಗೆ ಸಾಕು. ಏನ್ ವಿಷಯ? ಜಗತ್ತಿನ ಅದ್ಭುತ ಸುಂದರಿಗೆ ನನ್ನ ಕಡೆಯಿಂದ ಗಿಫ್ಟು. ತಗೊಳ್ಳಿ. ಹಾ, ಇದೇನು ಅಂತನಾ? ನಿಮ್ಮ ಹಸ್ವ ನೀಗ್ಸೋದಿಕ್ಕೆ ಊಟ ಮೇಡಮ್. ಕಾಡಲ್ಲಿ ಎಲ್ಲ ಕಡೆ ಕಿತ್ಕೊಂಡ್ಬಂದಿನಿ, ತಗೊಳ್ತೀನಿ. ಇದೆಲ್ಲ ಯಾವ ಹಣ್ಣು? ಓ ಛೇ, ಮರದ ಹತ್ರ ಕೇಳದೆ ಮಾಡ್ತಾಯ್ತು. ಇಲ್ಲಿ ಕೇಳ್ಕೊಂಬರ್ತೀನಿ. ಏನ್ ಮೇಡಮ್ ನೀವು ಅರ್ಜೆಂಟಲ್ಲಿ ಕೈಗೆ ಸಿಕ್ಕಿದ್ದನ್ನು ಕಿತ್ಕೊಂಡ್ಬಂದಿದ್ದೀನಿ. ಸುಮ್ಮನೆ ತಿನ್ನೋದು ಬಿಟ್ಟು ಅಡ್ರೆಸ್ಸು ಆಧಾರ್ ಕಾರ್ಡು ಅನ್ಕೊಂಡು. ಇದು ಏನು ಅಂತ ನಿನಗೆ ಗೊತ್ತಿಲ್ಲ, ಒಳ್ಳೇದಾ ಕೆಟ್ಟದ ಅಂತಾನೂ ನಿನಗೆ ಗೊತ್ತಿಲ್ಲ. ಇದನ್ನ ನಾನು ತಿನ್ಬೇಕಾ? ಮೇಡಮ್, ಈ ಹಣ್ಣಿಗೆ ವ್ಯಾರಂಟಿ ಇಲ್ಲದೆ ಇರ್ಬೋದು, ಆದ್ರೆ ನಿಮ್ ಜೀವಕ್ಕೆ ನಾನ್ ಗ್ಯಾರಂಟಿ ಕೊಡ್ತೀನಿ, ತಿನ್ನಿ. ಬೇಡ, ನನಗೆ ನಿನ್ನ ನಂಬಿ ನಾನು ಇನ್ನು ಮುಂದೆ ಏನು ಮಾಡೋದಿಲ್ಲ. ಒಂದ್ಸತಿ ನಿನ್ನನ್ನು ನಂಬಿ ಮನೆ ಒಳಗೆ ಸೇರಿಸ್ಕೊಂಡು ನೀನು ಇಲ್ಲಿ ಕರ್ಕೊಂಡ್ಬಂದಿರೋದೇ ಸಾಕಾಗಿದೆ ನನಗೆ. ಹಾಗ ನನ್ನ ಜೊತೆ ಇರೋದಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ಇವಾಗಲೇ ಹೊಡೋಣ, ಬನ್ನಿ. ಸರಿ, ನಡಿ ಹೋಗೋಣ. ಮತ್ತೆ ನಿನ್ ಚಾಲೆಂಜು? ಆ ಚಾಲೆಂಜ್ ಹಂಗೆ ಇರುತ್ತೆ. ಎದುರಾಳಿ ಭಯದಿಂದ ಕಣದಿಂದ ಆಚೆ ಹೋಗ್ಬಿಟ್ರು ಅಂತ ನಾನೇ ಸುಮ್ಮನೆ ಬಿಡ್ತೀನಿ ಅಷ್ಟೇ. ನಾನು ಸೋಲೋದಿಲ್ಲ. ಮೇಡಮ್, ನಿಮ್ಗೆ ಆ ನಂಬಿಕೆ ಇದ್ಮೇಲೆ ನನ್ನ ಜೊತೆಗಿರೋದಕ್ಕೆ ಕೋಪ ಯಾಕೆ? ಮೇಡಮ್, ನೀವು ನನ್ನ ಜೊತೆಗೆ 2 ದಿನ ಇದ್ದು ನೋಡಿ ಮೇಡಮ್, ನಿಮಗೆ ಗೊತ್ತಾಗತ್ತೆ. ನನ್ನ ಮನಸ್ಸು ಹೂವಿನ ಥರ, ಜೊತೆಗಿದ್ದಾಗಲೇ ಅದ್ರ ಸೌಂದರ್ಯ ಗೊತ್ತಾಗೋದು. ಗುಲಾಬಿ ಹೂವು ನೋಡೋದಕ್ಕೆ ಸುಂದರವಾಗೇ ಇರುತ್ತೆ, ಆದ್ರೆ ಅದ್ರ ಜೊತೆ ಮುಳ್ಳು ಇರುತ್ತೆ. ಮೇಡಮ್, ನೀವೇನೇ ಹೇಳಿ ಮೇಡಮ್, ನಾವಿಲ್ಲಿಂದ್ರೆ ಹೋಗೋದ್ರೊಳಗೆ ನಿಮ್ಮ ಮನಸ್ಸಲ್ಲಿ ನನ್ನ ಮೇಲೆ ಪ್ರೀತಿ ಹುಟ್ಟೋಗಿ ಮಾಡೇ ಮಾಡ್ತೀನಿ. ಅದಾಗಲ್ಲ. ನಿನಗೆ ಒಂದ್ಸತಿ ಹೇಳಿದ್ರೆ ಅರ್ಥ ಆಗೋದಿಲ್ವಾ? ನಿನ್ ಹೃದಯ ಕಲ್ಲು ಅನ್ಸತ್ತೆ. ಮೇಡಮ್, ಕಲ್ಲಿನ ಮೇಲೆ ಕೆತ್ತೋ ಹೆಸರು ಯಾವತ್ತೂ ಅಳಿಸಲ್ಲ, ಗೊತ್ತಾ? ತ್ರಿಶೂಲ್, ಒತ್ತಾಯದಿಂದ ಯಾವತ್ತೂ ಪ್ರೀತಿ ಹುಟ್ಟೋದಿಲ್ಲ. ಮೇಡಮ್, ನಾನು ಅದನ್ನೇ ಹೇಳ್ತಾ ಇರೋದು. ನನ್ನ ಪ್ರೀತಿ ಮಾಡಬೇಡ ಅಂತ ನಿಮ್ಮ ಮನಸ್ಸು ಒತ್ತಾಯ ಮಾಡ್ಕೋಬೇಡಿ. ನಿನ್ನ ಹತ್ರ ಮಾತಾಡೋ ಬದಲು ಯಾವ್ದಾದ್ರು ಬಂಡೆಗೆ ಹೋಗಿ ತಲೆ ಚಚ್ಕೋಬೇಕು. ಬಂಡೆ ಯಾಕೆ ಮೇಡಮ್? ನನ್ನ ಹಾರ್ಟೇ ಇದೆಯಲ್ಲ. ನೀವೇ ಹೇಳಿದ್ರಲ್ಲ ನನ್ನ ಹಾರ್ಟು ಬಂಡೆ ತರ ಅಂತ. ಅಯ್ಯೋ ಮೇಡಮ್, 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 ನಿಂತ್ಕೊಳ್ಳಿ. ಅಯ್ಯಯ್ಯೋ, ಕೋಪ ಮಾಡ್ಕೊಂಡ್ಬಿಟ್ರು. ಏನು ತಿನ್ನಲ್ವಲ್ಲ? ಇದು ಅವಳಿಗೆ ಇಷ್ಟ ಆಗಲಿಲ್ಲ ಅನ್ಸುತ್ತೆ. ಇರಲಿ, ಪರವಾಗಿಲ್ಲ. ಅವಳಿಗೇನು ಇಷ್ಟ ಆಗತ್ತೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅದನ್ನೇ ಮಾಡ್ಕೊಂಡು ತೊಗೊಂಬರ್ತೀನಿ. ಅಂಕಲ್, ಇನ್ನು ಎಷ್ಟು ದಿನ ಅಂತ ಇಂಜೆಕ್ಷನ್ಸು ಟ್ಯಾಬ್ಲೆಟ್ಸ್ ಎಲ್ಲ ತಗೋಬೇಕು? ನನಗಂತೂ ತುಂಬ ಇರಿಟೇಟ್ ಆಗ್ತದೆ. ಇನ್ನೊಂದು 2 ದಿವಸ ಅಷ್ಟೇ, ಕಂಪ್ಲೀಟಾಗಿ ಹುಷಾರಾಗ್ಬಿಡ್ತೀಯ. ನಿನ್ನ ಬ್ಲಡ್ ರಿಪೋರ್ಟ್ ಎಲ್ಲ ಬಂತು, ನೋ ಪ್ರಾಬ್ಲಮ್. ದಿಗ್ವಿಜಯ್ ಹೇಳಿಲ್ವಾ? ಇಲ್ಲ. ಓಹೋ, ಮೇ ಬಿ ಏನೋ ಟೆನ್ಷನಲ್ಲಿ ಮರ್ತಿದ್ದಾನೆ ಅನ್ಸುತ್ತೆ. ಹೇಳಿದ್ನಲ್ಲ, ಇನ್ನೊಂದು 2 ದಿವಸದಲ್ಲಿ ನೀನು ಕಂಪ್ಲೀಟಾಗಿ ಸರಿ ಹೋಗ್ಬಿಡ್ತೀಯ. ಡೋಂಟ್ ವರಿ. ಸರಿ ಅಂಕಲ್. ಅದೇ ನಿನ್ನ ಚಡ್ಡಿ ದೋಸ್ತಿಲ್ಲಿ ಅವ್ನು ಬರೋದಕ್ಕೆ ಹೇಳು. ಅವ್ನು ಬಂದರೆ ನಿನ್ನ ಮೈಂಡ್ ಸ್ವಲ್ಪ ಫ್ರೆಶ್ ಆಗುತ್ತೆ. ಇಲ್ಲ ಅಂಕಲ್, ಪರವಾಗಿಲ್ಲ. ಇವಾಗ ಆರಾಮಾಗಿದ್ದೀನಿ. ಮೆಡಿಸಿನ್ಸ್ ಎಲ್ಲ ಟೈಮಿಗೆ ತೊಗೋತಾ ಇದ್ದೀನಿ. ಮೆಡಿಸಿನ್ ತೊಗೋತಾ ಇದೆಯಪ್ಪ, ಅದು ನನಗೂ ಗೊತ್ತು. ಆದರೆ ಮೆಡಿಸಿನ್ ತೊಗೊಳೋದು ದೇಹಕ್ಕೆ, ಮನಸ್ಸಿಗಲ್ಲ. ಅವನು ನಿನ್ನ ಜೊತೆ ಇದ್ದರೆ ಸ್ವಲ್ಪ ಡಬಲ್ ಖುಷಿಯಾಗಿರ್ತಿ. ಅವನು ಒಂಥರ ನಿನ್ನ ಮೈಂಡನ್ನು ಸರಿ ಮಾಡೋ ಟಾಣಿಕ್ಕಿದ್ದ ಹಾಗೆ. ಅವನನ್ನು ಕೆಲ್ಸು. ಹಾಂ, ಇಲ್ಲ ನಾನೇ ಫೋನ್ ಮಾಡಿ ಕರೀಲ್ಲ? ಅಂಕಲ್, ಬೇಡ. ಅವನಿಲ್ಲಿ ಇವಾಗ ಬರೋಕ್ಕೆ ಸಾಧ್ಯ ಇಲ್ಲ. ಏಕೆ? ನಿನ್ಗೆ ಹುಷಾರಿಲ್ಲ ಅಂತ ಹೇಳಿದ್ರು ಬರೋದಿಲ್ವಾ? ಬಂದೇ ಬರ್ತಾನೆ. ಅಂಕಲ್, ಅದು ನಿಮ್ಗೊಂದು ಸೀಕ್ರೆಟ್ ಹೇಳ್ತೀನಿ, ಬಟ್ ನೀವು ಯಾರಿಗೂ ಹೇಳಬಾರ್ದು, ಎಸ್ಪೆಷಲಿ ಡ್ಯಾಡ್ಗೆ. ಹಾಂ, ಹೇಳು. ತ್ರಿಶೂಲ್ ಊರಲ್ಲಿಲ್ಲ, ಅವನು ಹೊರಗಡೆ ಹೋಗಿದ್ದಾನೆ ವೆಕೇಶನ್ಗೆ. ವೆಕೇಶನ್?